ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಶಮ ನಿರೂಪಣವೆಂಬ 13ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ತತ್ವ ಮಹಾತ್ಮವನ್ನು ವರ್ಣಿಸುತ್ತಾ ಸಂಸಾರವೆಂಬುದು ಸುಖ ದುಃಖಗಳಿಂದ ಕೂಡಿ ಎಲ್ಲ ಜೀವಿಗಳಿಗೂ ಸಮವಾಗಿದ್ದರೂ ತತ್ವವನ್ನು ಅರಿತು ಜ್ಞಾನ ಕವಚವನ್ನು ಧರಿಸಿದವರಿಗೆ ಜೀವನ ಆನಂದಮಯವಾಗಿಯೇ ಇರುವುದು. ಅವರು ಹರಿಹರ ಬ್ರಹ್ಮರಂತೆಯೇ ಜಗತ್ತಿನ ವ್ಯಾಪಾರಗಳ ಬಗ್ಗೆ ತಮ್ಮ ಚಿತ್ತವನ್ನು ಕೆಡಿಸಿಕೊಳ್ಳುವುದಿಲ್ಲ. ಸಂಸಾರವನ್ನು ತಿರಸ್ಕರಿಸದೆ ಮೋಹವೆಂಬ ಕತ್ತಲನ್ನು ಕಳೆದುಕೊಂಡವರಾಗಿ ಜ್ಞಾನ ಸೂರ್ಯನ ಬೆಳಕಿನಲ್ಲಿ ಸಜ್ಜನರೊಂದಿಗೆ ತತ್ವ ವಿಚಾರ ಮಾಡುತ್ತಾ ಈ ಜಗತ್ತಿನ ಸಂಸಾರವು ರಮಣೀಯವಾಗಿದೆ ಎಂಬ ಭಾವದಲ್ಲಿಯೇ ಸದಾಕಾಲವೂ ಇರುವರು ಎಂದು ಹೇಳುವರು. ವಸಿಷ್ಠರು ಮುಂದುವರೆದು ಹೇಳುತ್ತಾರೆ, ಆ ವಸ್ತು ಅಂದರೆ ಆ ಜ್ಞಾನ ದೃಷ್ಟಿಯನ್ನು, ಜ್ಞಾನ ಕವಚದ ದೃಷ್ಟಿಯನ್ನು ಅವಲಂಬಿಸಿ ಸಂತೃಪ್ತಿ ಪಡೆದ ಬುದ್ಧಿವಂತರಾದ ಮಹಾತ್ಮರು ಚಕ್ರವರ್ತಿಗಳಂತೆ ಈ ಸಂಸಾರದಲ್ಲಿ ಸುಖವಾಗಿರುವರು. ಇದರಿಂದಾಗಿಯೇ ಜೀವನ್ಮುಕ್ತರಾದ ಸಂತರನ್ನು ಮಹಾರಾಜ್ ಎಂದು ಕರೆಯುವುದು. ಅವರಿಗೆ ಶೋಕವಿಲ್ಲ, ವಾಂಛೆಗಳಿಲ್ಲ, ಶುಭಾಶುಭಗಳು ಬೇಕಿಲ್ಲ. ಅವರು ಎಲ್ಲವನ್ನೂ ಮಾಡುವರು, ಆದರೂ ಅವರು ಏನೂ ಮಾಡುವುದಿಲ್ಲ. ತತ್ವಜ್ಞರಾಗಿ ಆತ್ಮನಲ್ಲಿ ನಿಂತವರು ಹೇಯ ಅಂದರೆ ಬಿಡತಕ್ಕದ್ದು, ಉಪಾಧೇಯ ಅಂದರೆ ಹಿಡಿಯತಕ್ಕದ್ದು ಎಂಬ ಎರಡು ಪಕ್ಷಗಳನ್ನು ಬಿಟ್ಟವರು. ಅದರಿಂದ ಯಾವುದರ ಸಂಗವೂ ಇಲ್ಲದೆ ಬಾಳುವರು. ನಿರ್ಲಿಪ್ತರಾಗಿ ಕರ್ಮ ಮಾಡುವರು, ಸನ್ಮಾರ್ಗದಲ್ಲಿ ನಡೆಯುವರು. ಇಂಥವರು ಬರುವರು, ಹೋಗುವರು, ಕೆಲಸ ಮಾಡುವರು, ಮಾತಾಡುವರು. ಆದರೆ ಅವರು ಬರುವುದೂ ಇಲ್ಲ, ಹೋಗುವುದೂ ಇಲ್ಲ, ಮಾತಾಡುವುದೂ ಇಲ್ಲ, ಕೆಲಸ ಮಾಡುವುದೂ ಇಲ್ಲ. ಆ ತತ್ವಜ್ಞಾನವಾದ ಬಳಿಕ ಹೇಯಗಳೆಂದು ಉಪಾದೇಯಗಳೆಂದು ನಾವು ಬಿಡುವ ಮಾಡುವ ಕಾರ್ಯಗಳು ಯಾವ ಯಾವ ಉಂಟೋ, ಯಾವ ಯಾವ ದೃಷ್ಟಿಗಳುಂಟೋ ಅವೆಲ್ಲವೂ ಕ್ಷಯವಾಗಿ ಹೋಗುವವು. ಮನಸ್ಸು ಸಕಲವಾದ ಸಂಕಲ್ಪಪೂರ್ವಕ ವ್ಯಾಪಾರಗಳೆಲ್ಲವನ್ನೂ ಬಿಟ್ಟು ಮಧುರ ವೃತ್ತಿಯನ್ನು ಅವಲಂಬಿಸಿ ಚಂದ್ರಬಿಂಬದಲ್ಲಿದ್ದರೆ ಹೇಗಿರಬಹುದೋ ಹಾಗೆ ಸರ್ವ ರೀತಿಯಿಂದಲೂ ಸುಖವಾಗಿರುವುದು. ತತ್ವಜ್ಞಾನಿಯ ಮನಸ್ಸು ವಿಷಯಗಳನ್ನು ಮನನ ಮಾಡುವುದನ್ನು ಬಿಡುವುದು. ಅದರಿಂದ ಅದಕ್ಕಿರುವ ಲಾಲಸೆಯೆಲ್ಲವೂ ಶಾಂತವಾಗುವುದು. ಆಗ ಚಂದ್ರನಿಂದ ಅಮೃತವು ಹೊರಚೆಲ್ಲುವಂತೆ ತನ್ನಲ್ಲಿಯೇ ತಾನು ಹಿಡಿಸಲಾರದಷ್ಟು ಸೌಖ್ಯವನ್ನು ಪಡೆಯುವುದು. ಅಂಥವನ ಮನಸ್ಸು ಯಾವ ಇಂದ್ರಜಾಲಕ್ಕೂ ಕೈ ಹಾಕುವುದಿಲ್ಲ, ವಾಸನೆಗಳನ್ನು ಹಿಡಿದು ಹೊರಡುವುದಿಲ್ಲ, ಬಾಲಕರಿಗೆ ಸಹಜವಾದ ಚಾಪಲ್ಯವನ್ನು ಹೊಂದುವುದಿಲ್ಲ. ವೃತ್ತಿಗಳು ಹುಟ್ಟುವುದಕ್ಕೆ ಮುಂಚೆ ಹೇಗೆ ನಿಶ್ಚಲವಾಗಿರುವುದೋ ಹಾಗೆ ಸುಖವಾಗಿರುವುದು. ಈ ವೃತ್ತಿಗಳೆಲ್ಲವೂ ಆತ್ಮದರ್ಶನದಿಂದ ಮಾತ್ರ ದೊರೆಯುವವು. ಅದರಿಂದ ಪುರುಷನು ಯಾವ ಜೀವನಾದರೂ ವಿಚಾರ ಮಾಡಿ ಆತ್ಮನನ್ನು ಅನ್ವೇಷಣೆ ಮಾಡಬೇಕು. ತನ್ನ ಜೀವಮಾನ ಪೂರ್ತಿ ಆತ್ಮದ ಅನ್ವೇಷಣೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಉಪಾಸನ ಮಾಡಬೇಕು, ತಿಳಿಯಬೇಕು. ಆತನನ್ನು ಬಿಟ್ಟು ಇನ್ನೇನು ಹಿಡಿಯಬಾರದು. ಯಾವ ಮಹಾಪುರುಷನಿಗೆ ತನ್ನ ಅನುಭವ, ಶಾಸ್ತ್ರ ಸಿದ್ಧಾಂತ, ಗುರುವಾಕ್ಯಗಳಲ್ಲಿ ಏಕವಾಕ್ಯತೆಯುಂಟೋ ಆತನಿಗೆ ಆತ್ಮದರ್ಶನವು ಸಂತತವಾಗಿ ಇರುವುದು. ಎಷ್ಟೇ ಕಷ್ಟವಾದರೂ, ಎಂತಹ ಆಪತ್ತು ಬಂದರೂ ಶಾಸ್ತ್ರಾರ್ಥಗಳನ್ನು ಅವಹೇಳನ ಮಾಡುತ್ತಾ ಮಹಾತ್ಮರನ್ನು ತಿರಸ್ಕರಿಸುತ್ತಾ ಬಾಳುವ ಮೂಢರ ಸಮವಾಗಬಾರದು. ಮನುಷ್ಯರಿಗೆ ತಮ್ಮಲ್ಲಿಯೇ ಇರುವ ಮೌಢ್ಯವು ಕೊಡುವಷ್ಟು ಖೇದವನ್ನು ವ್ಯಾಧಿಯಾಗಲಿ, ವಿಷವಾಗಲಿ, ಆಪತ್ತಾಗಲಿ, ಮನೋವ್ಯಾಧಿಯಾಗಲಿ ಕೊಡಲಾರದು. ಕೊಂಚವಾದರೂ ಸಂಸ್ಕಾರವನ್ನು ಪಡೆದಿರುವವರಿಗೆ ಈ ಶಾಸ್ತ್ರದ ಶ್ರವಣವಾದರೆ ಅವರ ಮೂರ್ಖತನವು ನಾಶವಾಗುವುದು. ಹೀಗೆ ಮೂರ್ಖತನವನ್ನು ಕಳೆಯುವ ಶಾಸ್ತ್ರವು ಇನ್ನೊಂದಿಲ್ಲ. ಆತ್ಮಜ್ಞಾನಕ್ಕಿಂತ ವಿಶೇಷವಾಗಿ ಮೂರ್ಖತನವನ್ನು ಕಳೆಯುವ ಶಾಸ್ತ್ರವು ಇನ್ನೊಂದಿಲ್ಲ. ದೃಷ್ಟಾಂತಗಳಿಂದ ಸುಂದರವಾಗಿರುವುದರಿಂದ ಕೇಳುವುದಕ್ಕೆ ಸುಖವಾಗಿ
ಪೂರ್ವಾಪರ ವಿರೋಧಗಳಿಲ್ಲದಿರುವ ಈ ಶಾಸ್ತ್ರವನ್ನು ವಾಕ್ಯಾರ್ಥ ಬಂಧುವಾದವನು ಅವಶ್ಯವಾಗಿ ಕೇಳಬೇಕು. ದಾಟುವುದಕ್ಕಾಗದ ಆಪತ್ತುಗಳು, ನೀಚ ಜನ್ಮಗಳು ಯಾವ ಉಂಟೋ ಅವೆಲ್ಲವೂ ಬಿದಿರಿನಲ್ಲಿ ಮುಳ್ಳುಗಳು ಹುಟ್ಟುವಂತೆ ಮೌರ್ಖ್ಯದಿಂದಲೇ ಹುಟ್ಟುವವು. ಮೂರ್ಖತನದಿಂದ ಹಾಳಾದ ಬಾಳಿಗಿಂತ ಚಂಡಾಲರ ಕೇರಿಯಲ್ಲಿ ಮಣ್ಣ ತಟ್ಟೆ ಹಿಡಿದು ಭಿಕ್ಷೆ ಕೇಳುತ್ತಾ ಅಲೆಯುವುದೇ ಮೇಲು. ಅತಿ ದುಃಖವನ್ನು ಕೊಡುವ ಮೂರ್ಖತನಕ್ಕಿಂತ ಹಾಳು ಬಾವಿಗಳಲ್ಲೋ ಮರಗಳ ಪೊಟರೆಗಳಲ್ಲೋ ಕುರುಡು ಹುಳುವಾಗಿ ಯಾರೂ ಕಾಣದಂತೆ ಬಿದ್ದಿರುವುದು ಮೇಲು. ಯಾವನೇ ಆಗಲಿ ಮೋಕ್ಷ ಸಾಧನವಾದ ಈ ಬೆಳಕನ್ನು ಕಂಡರೆ ಮತ್ತು ಮೋಹಿತ ಮನಸ್ಸಿನಲ್ಲಿಯೂ ಅಂಧತ್ವವನ್ನು ಹೊಂದುವುದಿಲ್ಲ. ವಿವೇಕವೆಂಬ ಸೂರ್ಯನ ನಿರ್ಮಲವಾದ ಪ್ರಕಾಶವು ಉದಯವಾಗುವವರೆಗೂ ತೃಷ್ಣೆಯು ಮಾನವನೆಂಬ ಕಮಲವನ್ನು ಮುಚ್ಚಿಸಿರುವುದು. ಎಲೈ ರಾಮನೇ, ಸಂಸಾರವೆಂಬ ದುಃಖದ ನಿವಾರಣಕ್ಕೋಸ್ಕರ ನಿನ್ನ ಬಂಧುಗಳೆಲ್ಲರೊಡನೆ ಗುರುಶಾಸ್ತ್ರಗಳಲ್ಲಿ ನಂಬಿಕೆಯನ್ನಿಟ್ಟು ಆತ್ಮಸ್ವರೂಪವನ್ನು ನಮ್ಮಂತಹವರಿಂದ ತಿಳಿದು, ಅಂದರೆ ಯಾರು ಬ್ರಹ್ಮಜ್ಞಾನಿಗಳೋ, ಯಾರು ಆತ್ಮಸ್ವರೂಪವನ್ನು ತಿಳಿದಿರುವರೋ ಅಂತಹವರಿಂದ ತಿಳಿದು, ಹರಿಹರಾದಿಗಳು, ಇತರ ಬ್ರಹ್ಮರ್ಷಿಗಳು ಮೊದಲಾದ ಜೀವನ್ಮುಕ್ತರು ಹೇಗೆ ಸುಖವಾಗಿ ಇರುವರೋ ಹಾಗೆ ನೀನು ಸುಖವಾಗಿ ವಿಹರಿಸುವವನಾಗು. ಇಹದಲ್ಲಿ ದುಃಖಗಳು ಬೇಕಾದಷ್ಟು, ಸುಖವು ತೃಣದಷ್ಟು ಕೊಂಚ. ಅದರಿಂದ ಮತ್ತೆ ದುಃಖವನ್ನೇ ತರುವ ಇಹದ ಸುಖಗಳಲ್ಲಿ ಮನಸ್ಸಿಡಬೇಡ. ಆದುದರಿಂದ ಜ್ಞಾನಿಯಾದ ಪುರುಷನು ಶಾಶ್ವತವೂ ಸುಖವೂ ಆದ ಆ ಪರಮ ಪದವಿಯನ್ನು ಮೋಕ್ಷವಾಗಲೆಂದು ಪ್ರಯತ್ನಪಟ್ಟು ಸಾಧಿಸಬೇಕು. ಯಾರ ಮನಸ್ಸು ಆ ಪರಮ ಪದವಿಯನ್ನು ಆಶ್ರಯಿಸಿ ಗತಜ್ವರವಾಗಿ ಸಂತಾಪಗಳನ್ನು ಕಳೆದುಕೊಳ್ಳುವುದೋ ಅವರೇ ಪುರುಷೋತ್ತಮರು, ಅವರೇ ಮೋಕ್ಷವನ್ನು ಸಾಧಿಸಿದವರು. ರಾಜ್ಯಾದಿ ಸುಖಗಳಲ್ಲಿ ಇದ್ದುಕೊಂಡು ಮೈಥುನ ಭೋಜನಗಳಿಂದ ಯಾರು ತೃಪ್ತರಾಗಿರುವರೋ ಅವರು ದುಷ್ಟ ಮನಸ್ಕರು. ಅವರನ್ನು ಕುರುಡು ಕಪ್ಪೆಗಳೆಂದು ತಿಳಿ. ವಂಚಕಗಳು, ಪರಿಣಾಮದಲ್ಲಿ ಭಯಂಕರಗಳು, ದುಷ್ಕಾರ್ಯಗಳನ್ನೇ ಮಾಡುವವುಗಳು ಆದ ಮಿತ್ರರೂಪಿನ ಶತ್ರುಗಳಾದ ಭೋಗಗಳೆಂಬ ಹಾವುಗಳಲ್ಲಿ ಯಾರು ವಿಶ್ವಾಸವನ್ನಿಡುವರೋ ಅವರು ಮೂಢರು, ಮೋಹದಿಂದ ತುಂಬಿರುವ ಬುದ್ಧಿಯುಳ್ಳವರು. ಅಂಥವರು ಕಷ್ಟದಿಂದ ಕಷ್ಟಕ್ಕೂ, ದುಃಖದಿಂದ ದುಃಖಕ್ಕೂ, ಭಯದಿಂದ ಭಯಕ್ಕೂ, ನರಕದಿಂದ ನರಕಕ್ಕೂ ಹೋಗುತ್ತಿರುವರು. ಸುಖ ದುಃಖಗಳು ಒಂದರಿಂದ ಇನ್ನೊಂದು ನಾಶವಾಗುವವು ಎಂದು ಶಾಸ್ತ್ರವು ಹೇಳಿರುವುದರಿಂದ ಶ್ರೀರಾಮನೇ, ರಾಮ, ಮಿಂಚು ಹೊಳೆದಂತೆ ಹೊಳೆದು ಮಾಯವಾಗುವ ಈ ಸುಖ ದುಃಖಗಳಲ್ಲಿ ಶ್ರೇಯಸ್ಕಾಮಿಯಾದವನು ಯಾವಾಗಲೂ ಆಸ್ಥೆಯನ್ನಿಡಬಾರದು. ನಿನ್ನಂತೆ ವಿರಕ್ತರಾಗಿರುವ ಮಹಾನುಭಾವರು ಯಾರೋ ಅವರೇ ಪುರುಷರು, ಅವರೇ ವಂದ್ಯರು, ಅವರೇ ಭೋಗ ಮೋಕ್ಷ ಎರಡಕ್ಕೂ ಅಧಿಕಾರಿಗಳು ಎಂದು ತಿಳಿ. ವೈರಾಗ್ಯದಿಂದಲೂ ಅಭ್ಯಾಸ ಬಲದಿಂದಲೂ ಶ್ರೇಷ್ಠವಾದ ವಿವೇಕವನ್ನು ಆಶ್ರಯಿಸಿ ಘೋರವಾದ ಈ ಸಂಸಾರ ತರಂಗಿಣಿ ಎಂಬ ಆಪತ್ತನ್ನು ದಾಟಬೇಕು. ವಿಷದಂತೆ ಮೂರ್ಛೆಯನ್ನು, ಸಮೋಹವನ್ನು ಉಂಟುಮಾಡುವ ಸಂಸಾರ ಮಾಯೆಗಳಲ್ಲಿ ಬುದ್ಧಿವಂತನಾದ ಯಾವನೋ ಮೈಮರೆಯಬಾರದು. ಈ ಸಂಸಾರದಲ್ಲಿ ಸಿಕ್ಕಿಕೊಂಡು ಯಾವನು ಉಪೇಕ್ಷೆಯಿಂದಿರುವನೋ ಅವನು ಧಗಧಗನೆ ಉರಿಯುತ್ತಿರುವ ಹುಲ್ಲು ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗಿರುವವನಂತೆ ಆಗುವನು. ಯಾವ ಪದವನ್ನು ಸೇರಿದವನು ಹಿಂತಿರುಗುವುದಿಲ್ಲವೋ, ಯಾವ ಪದವನ್ನು ಹೊಂದಿದವನು ಶೋಕಿಸುವುದಿಲ್ಲವೋ ಅಂತಹದೊಂದು ಪರಮ ಪದವು ಉಂಟೇ ಉಂಟು, ಅದರಲ್ಲಿ ಸಂಶಯವಿಲ್ಲ. ಅದು ಜ್ಞಾನೈಕಲಭ್ಯವಾದುದು, ಅಂದರೆ ಅದನ್ನು ಪಡೆಯುವುದು ಜ್ಞಾನದಿಂದ ಮಾತ್ರವೇ ಸಾಧ್ಯವಾದುದು. ಅಂತಹ ಪರಮ ಪದವು ಇಲ್ಲವೆಂದೇ ಆದರೂ ಅದನ್ನು ಕುರಿತು, ಆ ಪರಮ ಪದವನ್ನು ಕುರಿತು ವಿಚಾರ ಮಾಡುವುದರಿಂದ ನಿಮಗೆ ದೋಷವೇನು? ಅದು ಉಂಟು ಎಂದಾದರೆ ಭವಸಾಗರವನ್ನು ದಾಟುವವರಾಗಿ, ಮೋಕ್ಷವೆಂದರೇನು, ಅದನ್ನು ಸಾಧಿಸುವುದು ಹೇಗೆ ಎಂಬ ವಿಚಾರವಾಗಿ ಮನುಷ್ಯನ ಮನಸ್ಸು ಯಾವಾಗ ಪ್ರವರ್ತಿಸುವುದೋ ಆ ಕೂಡಲೇ ಅವನು ಮೋಕ್ಷಪಾತ್ರನಾಗುವನು. ಅನಪಾಯಿಯು, ಅಂದರೆ ಸಿಕ್ಕಿದರೆ ಕೈಬಿಟ್ಟು ಹೋಗದುದು,
ಯಾವುದು ಸಿಕ್ಕಿದರೆ ಮುಂದೆ ಪ್ರಾಪಂಚಿಕವಾದ ಎಲ್ಲ ಸುಖ ಭೋಗಗಳೂ ಕೂಡ ಈಗ ಸಿಕ್ಕಂತೆ ಕೈಗೆ ಸಿಕ್ಕಂತೆ ಕಂಡರು ಮುಂದೆ ಅವೆಲ್ಲವೂ ಕೈಬಿಟ್ಟು ಹೋಗುವಂತಹವೇ. ಆದರೆ ಅನಪಾಯಿಯಾದುದು ಸಿಕ್ಕಿದರೆ ಯಾವುದು ಕೈಬಿಟ್ಟು ಹೋಗುವುದಿಲ್ಲವೋ, ನಿರಾಶಂಕವು ಸಿಕ್ಕಿದೆಯೋ ಇಲ್ಲವೋ ಎಂಬ ಶಂಕೆಗೂ ಅದು ಒಳಪಟ್ಟುದಲ್ಲ. ವಿಗತ ವಿಭ್ರಮವು ಇದೆಯೋ ಹೌದೋ ಅಲ್ಲವೋ ಎಂಬ ಭ್ರಮೆಗೂ ಕೂಡ ಕಾರಣವಿಲ್ಲದುದು. ಈ ರೀತಿಯಾದಂತಹ ಸ್ವಾರ್ಥವೇ ಅಂದರೆ ಅನ್ಯಾಪೇಕ್ಷೆ ಇಲ್ಲದಿರುವಿಕೆಯೇ ಕೈವಲ್ಯವು. ಅದನ್ನು ಬಿಟ್ಟರೆ ಈ ಗುಣಗಳುಳ್ಳದ್ದು 3 ಲೋಕಗಳಲ್ಲೂ ಬೇರೆ ಯಾವುದೂ ಇಲ್ಲ. ಆ ಕೈವಲ್ಯವು ದೊರೆತರೆ ಅಲ್ಲಿಂದ ಮುಂದೆ ಯಾವ ಕ್ಲೇಶವೂ ಇರುವುದಿಲ್ಲ. ಆ ಉತ್ತಮ ಪದಪ್ರಾಪ್ತಿಗೆ ಧನವಾಗಲಿ ಮಿತ್ರ ಬಾಂಧವನಾಗಲಿ ಕಾರಣವಲ್ಲ. ಅದಕ್ಕಾಗಿ ಯಾವ ದೇಹ ವ್ಯಾಪಾರವೂ ಬೇಕಾಗಿಲ್ಲ, ಅದಕ್ಕಾಗಿ ದೇಶಾಂತರ ಹೋಗಬೇಕಾಗಿಲ್ಲ, ಕಾಯ ಕ್ಲೇಶಗಳಿಂದ ವ್ಯಥಿಸಬೇಕಾಗಿಲ್ಲ, ತೀರ್ಥ ದೇವಾಲಯ ಆಶ್ರಮಗಳು ಬೇಕಾಗಿಲ್ಲ. ಅದನ್ನು ತಡೆಯುವುದಕ್ಕೆ ಅಂದರೆ ಆತ್ಮಜ್ಞಾನವು ಉಂಟಾಗುವುದನ್ನು ತಡೆಯುವುದಕ್ಕೆ ಬೇಕಾಗಿರುವುದು ಕೇವಲ ಮನಸ್ಸೊಂದರ ಜಯವು. ಆ ಮನೋಜಯವು ಪ್ರಯತ್ನಗಳಿಂದಲೇ ಸಾಧ್ಯವು. ಅನನ್ಯವಾದ ಶುಭವಾಸನೆಯೊಂದೇ ಆ ಮನೋಜಯಕ್ಕೆ ಕಾರಣವು. ಆ ಮನೋಜಯವು ದೊರೆಯುವುದು ವಿವೇಕವೊಂದರಿಂದಲೇ. ಆ ವಿವೇಕವು ವಿಚಾರದಿಂದ ಮಾತ್ರ ಲಭ್ಯವು. ದುಃಖ ಜಾಲಗಳನ್ನು ಬಿಟ್ಟ ಮನುಷ್ಯನು ಆ ವಿಚಾರವನ್ನು ಮಾಡಬಲ್ಲನು. ಸುಖಾಸನದಲ್ಲಿ ಕುಳಿತು ಆತ್ಮವಿಚಾರದಲ್ಲಿ ಆಸಕ್ತನಾದವನಿಗೆ ಆ ವಿವೇಕ ಮನೋಜಯ ಬ್ರಹ್ಮ ಪದಗಳು ತಾವಾಗಿಯೇ ಲಭಿಸುವವು. ಆ ಪದವನ್ನು ಸೇರಿದವನಿಗೆ ಶೋಕವಿಲ್ಲ, ಪುನರ್ಜನ್ಮವಿಲ್ಲ. ಸಾಧುಗಳು ಆ ಪದವನ್ನು ಸಮಸ್ತ ಸುಖಗಳ ಸಾರದ ತಲೆಯ ಮೇಲಿರುವುದು ಎಂದು ಬಲ್ಲರು. ಎಲ್ಲದಕ್ಕಿಂತ ಹೆಚ್ಚಾದ ಆನಂದವನ್ನು ಕೊಡುವುದು, ಶ್ರೇಷ್ಠವಾದ ರಸದ ಸ್ಥಾನವದು ಎಂದು ಬಲ್ಲವರು ಹೇಳುವರು. ಸ್ವರ್ಗದಲ್ಲಿಯೂ ಭೂಮಿಯಲ್ಲಿಯೂ ಇರುವ ಸರ್ವ ಭಾವಗಳು ಅಂದರೆ ಸರ್ವ ಸುಖಗಳು ನಶ್ವರಗಳು. ಸ್ವರ್ಗದಲ್ಲಿರುವ ಸುಖವೇ ಆಗಲಿ ಭೂಮಿಯಲ್ಲಿರುವ ಸುಖವೇ ಆಗಲಿ ಎಲ್ಲವೂ ನಶ್ವರಗಳು. ಆದುದರಿಂದ ಹೇಗೆ ಮರೀಚಿಕೆಗಳಲ್ಲಿ ಜಲವು ಇಲ್ಲದಿರುವಂತೆ ಇವುಗಳಲ್ಲಿ ಅಂದರೆ ಪ್ರಾಪಂಚಿಕ ಸುಖಗಳಲ್ಲಿ ನಿಜವಾದ ಸುಖವಿಲ್ಲ. ಅದರಿಂದ ಮೊದಲು ಮನೋಜಯವನ್ನು ಕುರಿತು ಚಿಂತಿಸು. ಅದು ಶಮಕ್ಕೂ ಸಂತೋಷಕ್ಕೂ ಸಾಧನವು. ಅನಂತವಾದ ಬ್ರಹ್ಮಾನಂದವನ್ನು ತರುವುದು. ಅದರಿಂದಲೇ ಲೋಕದ ಆನಂದವು ಬರುವುದು. ನಿಂತಿರಲಿ, ನಡೆಯುತ್ತಿರಲಿ, ಬೀಳುತ್ತಿರಲಿ, ಸುತ್ತುತ್ತಿರಲಿ, ರಾಕ್ಷಸಾಗಲಿ, ದಾನವನಾಗಲಿ, ದೇವನಾಗಲಿ, ಮನುಷ್ಯನಾಗಲಿ, ಮನಸ್ಸನ್ನು ಗೆದ್ದುದರಿಂದ ಉಂಟಾಗುವ ಪರಮ ಸುಖವನ್ನು ಹೊಂದಬಹುದು. ಆ ಪರಮ ಸುಖವು ಅರಳುತ್ತಿರುವ ಶಮವೆಂಬ ಪುಷ್ಪವುಳ್ಳ ವಿವೇಕವೆಂಬ ಎತ್ತರವಾದ ಮರದ ಫಲವು. ಆ ಪರಮ ಸುಖವುಳ್ಳವನು ಲೋಕ ವ್ಯವಹಾರಗಳನ್ನೆಲ್ಲ ನಡೆಸುತ್ತಿದ್ದರೂ ಅವನು ಆಕಾಶದಲ್ಲಿರುವ ಸೂರ್ಯನಂತಿದ್ದು ಆ ವ್ಯವಹಾರ ಫಲಕ್ಕೆ ಭಾಗಿಯಾಗುವುದಿಲ್ಲ. ಅವನು ತನ್ನ ಸ್ಥಾನವನ್ನು ಬಿಡುವುದಿಲ್ಲ. ಅವನು ಏನನ್ನೂ ಅಪೇಕ್ಷಿಸುವುದಿಲ್ಲ. ಶಾಂತಿಯನ್ನು ಪಡೆದು ಸ್ವಚ್ಛವಾಗಿ ಕಾಮಾದಿಗಳನ್ನು ಭ್ರಾಂತಿಗಳನ್ನು ಬಿಟ್ಟ ಮನಸ್ಸು ಸಂಕಲ್ಪವನ್ನು ಬಿಡುವುದು. ವಿಷಯಗಳನ್ನು ಕುರಿತು ಧ್ಯಾನಿಸುವುದನ್ನು ಬಿಡುವುದು. ಅಂತಹ ಮನಸ್ಸಿಗೆ ಯಾವುದೂ ಬೇಕಿಲ್ಲ, ಯಾವುದೂ ಬೇಡವಾದುದಿಲ್ಲ, ಬೇಕಾಗಿರುವುದೂ ಇಲ್ಲ, ಬೇಡವಾಗಿರುವುದೂ ಇಲ್ಲ. ಮೋಕ್ಷದ್ವಾರದಲ್ಲಿರುವ ದ್ವಾರಪಾಲಕರನ್ನು ಕುರಿತು ಯಥಾಕ್ರಮವಾಗಿ ವರ್ಣಿಸುವೆನು ಕೇಳು. ಇವರಲ್ಲಿ ಯಾವನಾದರೂ ಈ ದ್ವಾರದಲ್ಲಿ ಮೋಕ್ಷದ್ವಾರದಲ್ಲಿರುವ ದ್ವಾರಪಾಲಕರಲ್ಲಿ ಯಾವನಾದರೂ ಒಬ್ಬನು ಅನುಗ್ರಹಿಸಿದರೆ ಪ್ರವೇಶವು ದೊರೆಯುವುದು. ಸುಖದ ಮೇಲಿನ ಆಶೆಯಿಂದ ಬೆಳೆದು ಹೋಗಿರುವ ಸಂಸಾರವೆಂಬ ಮರುಭೂಮಿಯಲ್ಲಿಯೂ ಶಾಂತಿಯು ಚಂದ್ರನಂತೆ ತಣ್ಣಗಿರುವ ಕಿರಣಗಳನ್ನು ಹರಡಿ ಪ್ರಾಣಿಗಳಿಗೆ ತಂಪನ್ನು ಉಂಟು ಮಾಡುವುದು. ಶಮದಿಂದ ಅಂದರೆ ಶಾಂತಿಯಿಂದ ಶ್ರೇಯಸ್ಸುಂಟು. ಶಮವೇ ಪರಮ ಪದವು. ಶಮವೇ ಶಿವವು ಅಂದರೆ ಮಂಗಳವು. ಶಮವೇ ಶಾಂತಿಯು. ಶಮವೇ ಭ್ರಾಂತಿ ನಿವಾರಣವು. ಪ್ರಶಾಂತಿಯಿಂದ ತೃಪ್ತನಾಗಿ ನಿರ್ಮಲವಾದ ಸ್ವಭಾವವುಳ್ಳವನಾಗಿ ಶಮವೆಂಬ ಭೂಷಣವನ್ನು ಧರಿಸಿರುವ ಶಾಂತ ಚಿತ್ತವುಳ್ಳವನಿಗೆ ಶತ್ರುವು ಮಿತ್ರನಾಗುವನು.
ಶಮವೆಂಬ ಚಂದ್ರನು ಯಾರ ಹೃದಯವನ್ನು ಬೆಳಗುವನೋ ಅಂತಹವರಿಗೆ ಕ್ಷೀರ ಸಮುದ್ರದಲ್ಲಿ ಇರುವಂತೆ ಪರಮ ಶುದ್ಧತೆಯು ಉದಯವಾಗುವುದು. ಯಾರ ಹೃದಯವೆಂಬ ಕಮಲ ವನಗಳಲ್ಲಿ ಶಮವೆಂಬ ಕಮಲವು ಯಾವಾಗಲೂ ಕುಳಿತಿರುವುದೋ ಅವರು ಶ್ರೀಹರಿಯಂತೆ ಹೃತ್ಪದ್ಮ ದ್ವಯವುಳ್ಳವರಾಗುವರು. ಯಾರ ನಿಷ್ಕಳಂಕವಾದ ಮುಖೇಂದುವಿನಲ್ಲಿ ಶಾಂತಿ ಲಕ್ಷ್ಮಿಯು ಪ್ರಕಾಶಿಸುವಳೋ ಅವರೇ ತಮ್ಮ ತಮ್ಮ ಕುಲಗಳಿಗೆ ಚಂದ್ರಪ್ರಾಯರಾದವರು. ಅಂದರೆ ತಮ್ಮ ತಮ್ಮ ಕುಲಗಳಿಗೆ ಶೀತಲವಾದಂತಹ ವಾತಾವರಣವನ್ನು ನೀಡುವವರು ಅವರೇ ವಂದ್ಯರು. ಚಂದ್ರನನ್ನು ಮೀರಿಸಿದ ಸೌಂದರ್ಯವು ಅವರದು. ಸಾಮ್ರಾಜ್ಯ ಸಂಪತ್ತುಗಳೇ ಮೂರ್ತಿಗಳಾದವೋ ಎಂಬಂತೆ ತೋರುವ ಮೂರು ಲೋಕಗಳಲ್ಲಿಯೂ ಇರುವ ಸಂಪತ್ತುಗಳೆಲ್ಲವೂ ಸೇರಿದರೂ ಶಮದಷ್ಟು ಆನಂದವನ್ನು ಯಾವುದು ಕೊಡಲಾರದು. ಸೂರ್ಯರೆದುರು ತಮಸ್ಸು ನಾಶವಾಗುವಂತೆ ದುಃಖಗಳು ಯಾವುವುಂಟೋ, ತೃಷ್ಣೆಯು ಯಾವುದುಂಟೋ, ಸಹಿಸುವುದಕ್ಕಾಗದ ಕೆಟ್ಟ ಕೆಟ್ಟ ಮನೋವ್ಯಾಧಿಗಳು ಯಾವುವುಂಟೋ ಅವೆಲ್ಲವೂ ಶಾಂತ ಚಿತ್ತರೆದುರಿಗೆ ನಾಶವಾಗುವವು. ಸಮಸ್ತ ಭೂತಗಳ ಮನಸ್ಸು ಶಾಂತರಾದವರನ್ನು ಕಂಡು ಪ್ರಸನ್ನವಾಗುವಷ್ಟು ಚಂದ್ರನನ್ನು ಕಂಡರೂ ಆಗುವುದಿಲ್ಲ. ಶಮಶಾಲಿಯಾಗಿ ಸರ್ವ ಜಂತುಗಳಲ್ಲಿಯೂ ಸೌಹಾರ್ದವುಳ್ಳವನಾಗಿರುವ ಸತ್ಪುರುಷನಲ್ಲಿ ಆ ಪರಬ್ರಹ್ಮ ತತ್ವವು ತಾನೇ ತಾನಾಗಿ ಬೆಳಗುವುದು. ಲೋಕದಲ್ಲಿರುವ ಭೂತಗಳೆಲ್ಲ ಕ್ರೂರಿಗಳಾಗಲಿ ಸಾಧುಗಳಾಗಲಿ ಶಮಶಾಲಿಯಾದವನಲ್ಲಿ ತಾಯಿಯಲ್ಲಿ ಹೇಗೋ ಹಾಗೆ ಶ್ರೇಷ್ಠವಾದ ವಿಶ್ವಾಸವನ್ನಿಡುವವು. ಶಮದಿಂದ ಮನಸ್ಸು ಆಂತರ್ಯದಲ್ಲಿ ಯಾವ ಆನಂದವನ್ನು ಪಡೆಯುವುದೋ ಆ ಆನಂದವು ರಸಾಯನ ಸೇವನೆಯಿಂದಾಗಲಿ ಅಥವಾ ಲಕ್ಷ್ಮಿಯೇ ಬಂದು ಆಲಿಂಗನ ಮಾಡಿಕೊಂಡರಾಗಲಿ ಲಭಿಸುವುದಿಲ್ಲ. ಎಲೆ ರಾಘವನೇ, ಆದಿವ್ಯಾಧಿಗಳಿಂದ ಅಲ್ಲಾಡಿ ಹೋಗಿ ತೃಷ್ಣೆ ಎಂಬ ಚರ್ಮದ ಹಗ್ಗದಿಂದ ಬಿಗಿ ಒಡೆದಿರುವ ಮನಸ್ಸನ್ನು ಶಾಂತಿ ಎಂಬ ಅಮೃತವನ್ನು ಎರೆದೆರೆದು ಸಮಾಧಾನಪಡಿಸು. ಶಮದಿಂದ ಅಂದರೆ ಶೀತಲವಾಗಿ ಸಮಾಧಾನವಾಗಿರುವ ಬುದ್ಧಿಯುಳ್ಳವನಾಗಿ ನೀನು ಏನು ಮಾಡಿದರೂ ಏನು ಸೇವಿಸಿದರೂ ಅದೆಲ್ಲವೂ ಸ್ವಾದುವಾಗುವುದು. ಇನ್ನಾವುದು ಮನಸ್ಸಿಗೆ ಅಷ್ಟು ರುಚಿಸುವುದಿಲ್ಲ. ಎಲೆ ರಾಘವನೇ, ಶಮವೆಂಬ ಅಮೃತದಿಂದ ತುಂಬಿದ ಮನಸ್ಸಿಗೆ ದೊರೆಯುವ ಆನಂದವು ಕತ್ತರಿಸಿದ ಅಂಗಾಂಗಗಳನ್ನು ಮತ್ತೆ ಚಿಗುರಿಸುವುದು ಎಂದುಕೊಂಡಿರುವೆನು. ಶಮಶಾಲಿಯಾದವನನ್ನು ಪಿಶಾಚಿಗಳು, ರಾಕ್ಷಸರು, ದೈತ್ಯರು, ಶತ್ರುಗಳು, ಹುಲಿ ಹಾವುಗಳು ಕೂಡ ವೈರ ಮಾಡುವುದಿಲ್ಲ. ಪ್ರಶಮವೆಂಬ ಅಮೃತ ಕವಚದಿಂದ ರಕ್ಷಿತವಾಗಿರುವ ಅಂಗಾಂಗಗಳುಳ್ಳವನನ್ನು ವಜ್ರಶಿಲೆಯನ್ನು ವೇಧಿಸಲಾರದ ಶರಗಳಂತೆ ಯಾವ ದುಃಖಗಳು ವೇಧಿಸಲಾರವು. ಉಪಶಮಯುಕ್ತವಾಗಿ ಸ್ವಚ್ಛವಾಗಿರುವ ಸಮಬುದ್ಧಿಯಾದವನಂತೆ ಅಂತಃಪುರಗಳಲ್ಲಿರುವ ನಿರಾತಂಕನಾದ ರಾಜನು ಮೆರೆಯಲಾರನು. ಲೋಕದಲ್ಲಿ ಜನರು ತಮ್ಮ ಪ್ರಾಣಕ್ಕಿಂತಲೂ ಪ್ರಿಯರಾದ ಜನರನ್ನು ಕಂಡರೂ ಶಾಂತಚಿತ್ತನನ್ನು ಕಂಡಷ್ಟು ಆನಂದವನ್ನು ಸಮಾಧಾನವನ್ನು ಪಡುವುದಿಲ್ಲ. ಶಮದಿಂದ ಕೂಡಿ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿರುವ ಸಮವಾದ ನಡತೆಯಿಂದ ಯಾವ ಸಾಧುವು ಲೋಕದಲ್ಲಿ ಇರುವನೋ ಅವನೊಬ್ಬನೇ ಸರಿಯಾಗಿ ಬಾಳುವವನು, ಇತರರಲ್ಲ. ಯಾವನು ಗರ್ವರಹಿತವಾದ ಮನಸ್ಸುಳ್ಳವನಾಗಿ ಶಾಂತನಾಗಿ ಸಾಧುವಾಗಿರುವನೋ ಅವನು ಯಾವ ಯಾವ ಕೆಲಸವನ್ನು ಮಾಡಿದರೂ ಲೋಕವೆಲ್ಲವೂ ಅವನ್ನೆಲ್ಲ ಒಪ್ಪಿಕೊಳ್ಳುವುದು. ಯಾವನು ಶುಭಾಶುಭಗಳಾದ ಏನು ಕೇಳಿದರು, ಏನು ಮುಟ್ಟಿದರು, ಏನು ನೋಡಿದರು, ಏನು ತಿಂದರು, ಏನು ಮಿಂದರು ಹರ್ಷವನ್ನು ದುಃಖವನ್ನು ಪಡದೇ ಇರುವನೋ ಅವನನ್ನು ಶಾಂತನೆನ್ನುವರು. ಯಾವನು ಎಲ್ಲದರಲ್ಲಿಯೂ ಸಮವಾಗಿದ್ದುಕೊಂಡು ಇಂದ್ರಿಯಗಳನ್ನೆಲ್ಲ ಗೆದ್ದು ಈಗ ಇರುವುದನ್ನು ಬಿಡದೆ ಮುಂದಾಗುವುದನ್ನು ಬಯಸದೇ ಇರುವನೋ ಅವನನ್ನು ಶಾಂತನೆನ್ನುವರು. ಯಾವನು ನಿರ್ಮಲವಾದ ಬುದ್ಧಿಯಿಂದ ಅಂತರಂಗ ಬಹಿರಂಗಗಳನ್ನು ಬಲ್ಲವನಾಗಿ ಕರ್ತವ್ಯ ಕಾರ್ಯಗಳನ್ನು ನಿರ್ವಹಿಸುವನೋ ಅವನನ್ನು ಶಾಂತವೆನ್ನುವರು.
ಮರಣದಲ್ಲಾಗಲಿ ಉತ್ಸವದಲ್ಲಾಗಲಿ ಯುದ್ಧದಲ್ಲಾಗಲಿ ಯಾವನ ಮನಸ್ಸು ನಿರಾಕುಲವಾಗಿ ಚಂದ್ರನಂತೆ ಪ್ರಸನ್ನವಾಗಿರುವುದೋ ಅವನನ್ನು ಶಾಂತನೆನ್ನುವರು. ಯಾವನು ಇದ್ದರೂ ಇಲ್ಲದಂತಿದ್ದು ಕಾರಣಗಳಿದ್ದರೂ ಹರ್ಷವನ್ನೂ ಕೋಪವನ್ನೂ ಮಾಡಿಕೊಳ್ಳದೆ ಮಲಗಿರುವವನಂತೆ ಸ್ವಸ್ಥನಾಗಿರುವನೋ ಅವನನ್ನು ಶಾಂತನೆನ್ನುವರು. ಯಾವನ ದೃಷ್ಟಿಯು ಅಮೃತ ವರ್ಷವನ್ನು ಮಾಡುವಷ್ಟು ಮನೋಹರವಾಗಿ ಸರ್ವ ಜನರಲ್ಲಿಯೂ ಪ್ರಸರಿಸುವುದೋ ಅವನನ್ನು ಶಾಂತನೆನ್ನುವರು. ಯಾವನ ಮನಸ್ಸು ಉದ್ವೇಗವಿಲ್ಲದಿರುವುದೋ, ಯಾವನು ಹರ್ಷಾದಿ ಭಾವಗಳಲ್ಲಿ ಮಗ್ನನಾಗುವುದಿಲ್ಲವೋ, ಯಾವನು ವ್ಯವಹಾರದಲ್ಲಿದ್ದು ಮೋಹವಶನಾಗದಿರುವನೋ ಅವನನ್ನು ಶಾಂತನೆನ್ನುವರು. ದುರಂತವಾದ ಆಪತ್ತುಗಳಲ್ಲಿಯೂ ಮಹಾಪ್ರಳಯಗಳಲ್ಲಿಯೂ ಕೂಡ ಯಾವನ ಮನಸ್ಸು ತುಚ್ಛವಾದ ಆಸೆಗೆ ವಶವಾಗುವುದಿಲ್ಲವೋ ಅವನನ್ನು ಶಾಂತನೆನ್ನುವರು. ಪ್ರಪಂಚ ವ್ಯವಹಾರವನ್ನೆಲ್ಲ ನಡೆಸುತ್ತಿದ್ದರೂ ಯಾವ ಪುರುಷನ ಬುದ್ಧಿಯು ಆಕಾಶದಂತೆ ಆ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಿಸ್ಸಂಗವಾಗಿ ಕಳಂಕವನ್ನು ಪಡೆಯದೇ ಇರುವುದೋ ಅವನನ್ನು ಶಾಂತನೆನ್ನುವರು. ತಪಸ್ವಿಗಳು, ಬಹುವೇತ್ತರು, ಯಾಜಕರು, ನೃಪರು ಅಂದರೆ ರಾಜರು, ಬಲವಂತರು, ಗುಣಾಢ್ಯರು ಇವರೆಲ್ಲರಲ್ಲಿಯೂ ಶಮವಂತನೇ ಯಾರ ಮನಸ್ಸು ಶಾಂತವಾಗಿರುವುದೋ ಅವನೇ ಪ್ರಕಾಶಿಸುವನು. ಚಂದ್ರನಿಂದ ಬೆಳದಿಂಗಳು ಹೊರಡುವಂತೆ ಶಮಪೂರ್ಣವಾದ ಮನಸ್ಸುಳ್ಳ ಮಹಾಗುಣ ಸಂಪನ್ನರಿಗೆ ಚಿತ್ತದಲ್ಲಿಯೇ ಶ್ರೇಷ್ಠವಾದ ಸೌಖ್ಯವು ಉದ್ಭವಿಸುವುದು. ಗುಣ ಸಮೂಹಗಳಿಗೆಲ್ಲ ಸೀಮಾಭೂಮಿಯಾಗಿ ಪೌರುಷಕ್ಕೆ ಪ್ರಮುಖ ಭೂಷಣವಾಗಿ ಸಂಕಟಗಳಲ್ಲಿಯೂ ಭಯಗಳಲ್ಲಿಯೂ ಕೂಡ ಒಂದೇ ಸಮನಾಗಿ ಬೆಳಗುತ್ತಾ ಶಮವು ವಿರಾಜಿಸುವುದು. ಎಲೆಯ ರಾಘವನೇ, ಈ ಶಮವೆಂಬ ಮನಸ್ಸಿನ ಶಾಂತಿ ಎಂಬ ಅಮೃತವನ್ನು ಯಾರೂ ಕದಿಯಲಾರರು. ದೊಡ್ಡವರು ಇದನ್ನು ಚೆನ್ನಾಗಿ ರಕ್ಷಿಸಿಟ್ಟಿರುವರು. ಶ್ರೇಷ್ಠವಾದ ಇದರ ಬಲದಿಂದ ಮಹಾನುಭಾವರು ಪರಮ ಪದವನ್ನು ಸೇರಿದರು. ನೀನೂ ಹಾಗೆಯೇ ಅದೇ ಕ್ರಮವನ್ನು ಅನುಸರಿಸಿ ಸಿದ್ಧಿಯನ್ನು ಪಡೆಯುವವನಾಗು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಶಮನಿರೂಪಣ ಎಂಬ 13ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.